ಮದುವೆ ಆಗೋಕ್ಕೂ ಮುಂಚೆ ಎಲ್ಲರೂ ಮನೇಲಿ ನೋಡ್ತಾರೆ ಏನಂತ, ಹುಡುಗ ಎಷ್ಟು ದುಡಿತಾನೆ, ಹೆಂಗಿದಾನೆ, ಆಮೇಲೆ ಮನೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಹೆಂಗಿದ್ದಾರೆ ಅವರು, ದುಡ್ಡು ಮಾತ್ರ ನೋಡ್ತಾರೆ, ಇಲ್ಲ ಒಳ್ಳೆ ಒಳ್ಳೆ ಮನೆ ಅಂತ ನೋಡ್ತಾರೆ. ಅದು ಬಿಟ್ಟು ಫರ್ಟಿಲಿಟಿ ಅನ್ನೋ ಪಾಯಿಂಟಲ್ಲಿ ನಾವು ನೋಡಿದ್ರೆ, ಇಲ್ಲ ರಿಪ್ರೊಡಕ್ಟಿವ್ ಹೆಲ್ತ್ ಅನ್ನೋದ್ರಲ್ಲಿ ನೋಡಿದ್ರೆ, ಒಂದು ಗಂಡಿಗಾಗಿರಲಿ ಹೆಣ್ಣಿಗಾಗಿರಲಿ ಏನಾದ್ರು ಕೆಲವೊಂದು ಟೆಸ್ಟ್ಸ್ಗಳು ಮಾಡಿಸ್ಕೊಂಡು ಮದುವೆ ಫಿಕ್ಸ್ ಮಾಡ್ಕೊಳೋದು ಒಳ್ಳೇದಾ? ಹೌದು. ಮದುವೆ ಅನ್ನೋದು ಯಾಕೆ ಅಂದರೆ ಲೈಫ್ ಟೈಮ್ ಡಿಸಿಷನ್ ನಮ್ಮದು. ಸೊ ಹಾಗಾಗಿ ಸ್ವಲ್ಪ ಕ್ಲಾರಿಟಿ ಇಟ್ಕೊಂಡ್ರೆ ಬೆಟರ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್. ಸೊ ಹಾಗಾಗಿ ಈಗ ಅಟ್ಲೀಸ್ಟು ಬೇಸಿಕ್ ಒಂದು ಜೆನೆಟಿಕ್ ಡಿಸಾರ್ಡರ್ಸ್ ಏನಾದರೂ ನೋನ್ ಜೆನೆಟಿಕ್ ಡಿಸಾರ್ಡರ್ಸ್ ಆಲ್ರೆಡಿ ಇತ್ತು ಮನೆಯಲ್ಲಿ, ಇಲ್ಲ ಫೀಮೇಲ್ ಅಥವಾ ಮೇಲ್ ಯಾರ ಮನೇಲಾದರೂ ಇತ್ತಂದರೆ ಒಂದು ಸಲ ಅವ್ರದ್ದು ಒಂದು ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸ್ಕೊಂಡ್ರೆ ಬೆಟರ್ ಇರುತ್ತೆ. ಸೊ ಅದಲ್ದಲ್ಲೇ ಈಗ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಏನಿರುತ್ತಲ್ಲ, ಅದು ಕೆಲವೊಂದಂದರೆ ಇಟ್ ಮೇ ನಾಟ್ ಬಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್, ಬ್ಲಡ್ ಬೋರ್ನು ಇರುತ್ತೆ ಕೆಲವು ಸಲ, ಅವ್ರದ್ದೇನೋ ತಪ್ಪನ್ನೋದೇನಿರಲ್ಲ. ಬಟ್ ಸ್ಟಿಲ್ HIV, HBsAg, HCV ಇದೆಲ್ಲ ಏನಿದೆ ಅಲ್ಲ, ಅಟ್ಲೀಸ್ಟ್ ಇದು ಬೇಸಿಕ್ ಟೆಸ್ಟ್ನ ಮಾಡಿಸ್ಕೊಂಡು ಮದುವೆ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ. ಇದಾದ ಮೇಲೆ ಇನ್ನೂ ಸ್ವಲ್ಪ ಹುಡುಗ ಹುಡುಗಿ ಏನಾದರೂ ತುಂಬ ಬ್ರಾಡ್ ಮೈಂಡೆಡ್ ಇದ್ದಾರೆ, ಇಲ್ಲ ಈಗ ಜನರಲ್ ಹೆಲ್ತ್ ಅಷ್ಟೇ ಅಲ್ಲ, ನನಗೆ ನನ್ನ ಫರ್ಟಿಲಿಟಿ ಹೆಲ್ತು ನಾನು ನೋಡ್ಕೊಂಡು ಮಾಡ್ಕೋಬೇಕು ಅನ್ನೋ ಥರ ಇತ್ತಂದರೆ ಅಟ್ಲೀಸ್ಟ್